ಮಿತ್ರರೇ, ಈ ರಾಜ್ಯದ ಒಬ್ಬ ಗೃಹ ಮಂತ್ರಿಗಳಾಗಿ ಮಾಡಬೇಕಾಗಿರತಕ್ಕಂಥ ಕೆಲಸಗಳು ಬಹಳಷ್ಟಿದ್ದಾವೆ. ಇದರ ಜೊತೆಯಲ್ಲಿ ತಮ್ಮ ಕ್ಷೇತ್ರ ಕಲಬುರಗಿಯಲ್ಲಿ ಶಿಕ್ಷಣದ ವ್ಯವಸ್ಥೆಯಲ್ಲಿ ತಳಮಟ್ಟದಿಂದ ಮೊದಲನೇ ಸ್ಥಾನ ಇರತಕ್ಕಂಥದ್ದು ಮತ್ತು ನೀರಿಗಾಗಿ ಹಾಹಾಕಾರ. ಅದಲ್ಲದೇನೂ ಕೂಡ ರಾಜ್ಯದಲ್ಲಿ ಮಾದಕ ದ್ರವ್ಯಗಳಿಂದ ಆಗಬಾರದಾಗಿರ್ತಕ್ಕಂಥ ಅನಾಹುತಗಳು ಬಹಳಷ್ಟಿದ್ದಾವೆ. ಇವೆಲ್ಲವನ್ನ ಬದಿಗಿಟ್ಟು ಈ ರಾಜ್ಯದ ಜನ ಒಬ್ಬ ಮಂತ್ರಿಯನ್ನಾಗಿ ಆಯ್ಕೆ ಮಾಡಿರತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಗೃಹ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳದೇನೆ ಬೆಳಗ್ಗೆ ಆದ್ರೆ ಆಯಿತು, ರಾತ್ರಿ ಆದ್ರೆ ಆಯಿತು, ಮಧ್ಯಾಹ್ನ ಆದ್ರೆ ಆಯಿತು, ಎದ್ರೆ ಆಯಿತು, ಮಲಗಿದ್ರೆ ಆಯಿತು. ಒಬ್ಬ ವ್ಯಕ್ತಿಗೆ ಆರ್ ಎಸ್ ಎಸ್. ಮಿತ್ರರೇ, ನಾವು ಹೇಳಿದಾಗೆ RSS ಏನು ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ RSSನ ಆಳ ಮತ್ತು ಅಗಲವನ್ನು ತಿಳ್ಕೊಳ್ಬೇಕು. ಇದು 1925ರಲ್ಲಿ ಸ್ಥಾಪನೆ ಆಯಿತು. ಯಾಕೆ ಸ್ಥಾಪನೆ ಆಯಿತು? ಈ ದೇಶದಲ್ಲಿ ಸ್ವಾತಂತ್ರ್ಯವನ್ನು ತರುವಂತಹ ನಿಟ್ಟಿನಲ್ಲಿ, ಎಲ್ಲರನ್ನ ಒಗ್ಗೂಡಿಸುವಂತಹ ಒಂದು ನಿಟ್ಟಿನಲ್ಲಿ ಆ ಒಂದು ಕ್ಷಣದಲ್ಲಿ ಮುಸ್ಲಿಂ ಲೀಗ್ ಅನ್ನತಕ್ಕಂತಹ ಒಂದು ಸಂಸ್ಥೆ ಪ್ರಾರಂಭವಾಯಿತು. ಆ ಸಂಸ್ಥೆಯ ಒಂದು ವಿರುದ್ಧವಾಗಿ ಅಂತಂದ್ರೆ ಅದಕ್ಕೆ ವಿರುದ್ಧವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹಿಂದೂಗಳೆಲ್ಲರನ್ನ ಒಗ್ಗೂಡಿಸಬೇಕು, ಹಿಂದುತ್ವಕ್ಕಾಗಿ, ಹಿಂದೂಗಳ ರಕ್ಷಣೆಗಾಗಿ ಉಟ್ಕೊಳ್ಬೇಕಾಗಿರ್ತಂತಹ ಸಣ್ಣ ಅನಿವಾರ್ಯ ಅಂತ ಒಂದು ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪ್ರಾರಂಭ ಮಾಡಲಾಯಿತು. ಮಿತ್ರರೇ, ಅವತ್ತು ನೋಂದಣಿಯನ್ನ ಮಾಡಿಸ್ಲಿಕ್ಕೆ ಆಗಲಿಲ್ಲ. ಸದ್ಯ ಅವತ್ತು ರಾಷ್ಟ್ರಭಕ್ತರ ಆಗಿದ್ದಂಥವ್ರು ಯಾರು ಕೂಡ ಬ್ರಿಟಿಷರಿಂದ ನೋಂದಣಿ ಮಾಡಿಸ್ಕೊಳ್ಳಿಕ್ಕೆ ಇಷ್ಟವನ್ನ ಪಡೆದೇ ಇದ್ದಂಥವ್ರು. ಆದ್ರೆ ಪ್ರಿಯಾಂಕರ್ಗೆ ಇವತ್ತೆಲ್ಲರೂ ಬಡ್ಕೋತಾರಲ್ಲ, ನೋಂದಣಿ ಮಾಡಿಸಿಲ್ಲ ಅಂತೇಳಿ. ಯಾರೋ ಒಬ್ಬ ಬ್ರಿಟಿಷ್ ಅಧಿಕಾರಿ ಸ್ಥಾಪಿಸಿದಂಥ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಒಬ್ಬ ಶಾಸಕರಾಗಿ, ಮಂತ್ರಿಗಳಾಗಿ ಮೆರಿತಾ ಇದ್ದಾರೆ ಅಂತಂದ್ರೆ ಇವರು ಯಾರ ಗುಲಾಮರು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. RSSನ ಆಯ್ತಪ್ಪ, ನೋಂದಣಿ ಆಗಿಲ್ಲ. RSSನ ಅಂಗಸಂಸ್ಥೆಗಳು ಬಹಳಷ್ಟಿದ್ದಾವೆ, ಅವೆಲ್ಲವೂ ಕೂಡ ನೋಂದಣಿಯಾಗಿ ಕೆಲಸಗಳನ್ನು ಮಾಡ್ತಾರೆ. ಅಂದ್ರೆ RSSಗೆ ನಿರ್ದಿಷ್ಟವಾಗಿರತಕ್ಕಂತಹ ಯಾವುದೇ ಜನಸಂಖ್ಯೆ ಇಲ್ಲ. ಈಗ ನಾನು ನನ್ನ ಗ್ರಾಮದಲ್ಲಿ RSS ಶಾಖೆಯನ್ನು ಮಾಡ್ತೀನಿ. ಶಾಖೆ ಅಂದ್ರೇನು? ದೇಶಭಕ್ತಿಯ ಒಂದು ಭಾವನೆಯನ್ನ ಜನರಲ್ಲಿ ಮೂಡಿಸುವಂತಹದ್ದು, ದೇಶಭಕ್ತಿಯ ಭಾವೈಕ್ಯತೆಯನ್ನು ಜಗತ್ತಿಗೆ ಸಾರಿ ಹೇಳುವಂತಹ ಸಂದರ್ಭ. ಆ ಒಂದು ಸಂದರ್ಭಕ್ಕನುಸಾರವಾಗಿ ನನ್ನ ಜೊತೆಲಿರ್ತಕ್ಕಂಥ ಸ್ನೇಹಿತರು ಬರ್ಬೋದು, ನಮ್ಮ ಅಕ್ಕಪಕ್ಕದ ಗ್ರಾಮದವರು ಬರ್ಬೋದು, ತಾಲೂಕಿನವರು ಬರ್ಬೋದು, ಜಿಲ್ಲೆಯವರು ಬರಬೇಕು. ಹಾಗೆ ಇಂಥ ದೊಡ್ಡ ಮಟ್ಟದಲ್ಲಿ ಇಷ್ಟು ಸಂಖ್ಯೆ ಇತಿಮಿತಿಯಾಗಿ ಯಾರಿಗೂ ಕೂಡ ನಾವು ಹೇಳ್ಕೊಳ್ಳಿಕ್ಕಾಗೋದಿಲ್ಲ. ಅದೊಂದು ಸಮೂಹದಂತೆ ಸೇರ್ಕೊಳ್ಳುವಂತಹದ್ದು. ಆಯ್ತು, ಕಾನೂನಿನ ಪ್ರಕಾರ ನಾವು ಇವತ್ತು ಕೇಳೋಣ, ಕಾನೂನನ್ನು ಕೇಳೋಣ, ಇಲ್ಲ ಅಂತೇಳಿ ಎಲ್ಲರೂ ಸಂವಿಧಾನಕ್ಕೆ ಇವತ್ತು ಇಲ್ಲಿ ದೇಶದ ಕಾನೂನಿಗಾಗಿ ಬರುವಂಥವ್ರು. ಇಲ್ಲರೂ ನಾವು ಬೇರೆ ಬೇರೆ ನಮ್ಮ ಹಿಂದುತ್ವದ ಕಾನೂನು ಇವೆಲ್ಲವನ್ನು ತರಲಿಲ್ಲ. ಸ್ನೇಹಿತರೆ, ಇದೇ ಪ್ರಿಯಾಂಕರ್ಗೆ ರಾಮನೇ ಲೆಕ್ಕ ಕೊಡುವಂತ ಸಂದರ್ಭದಲ್ಲಿ ನೀವ್ಯಾರು ಅನ್ನೋ ಕೇಳತಕ್ಕಂಥ ಇದರಲ್ಲೇ ರಾಮನೇ ಲೆಕ್ಕ ಕೊಡಬೇಕು ಅನ್ನೋದಾದ್ರೆ, ಅಯ್ಯೋ ಅವಿವೇಕಿ ಈ ರಾಜ್ಯದ ಸಚಿವರಾಗಿರುವಂಥ ವ್ಯಕ್ತಿಯೇ ಕೇಳಿಸ್ಕೊಳ್ಳಿ. ನಾವಂದ್ರೆ ಬೇರೆ ರೀತಿ ಮಾತಾಡ್ಬೋದು, ಆದ್ರೆ ಬೇಡ. ಒಂದು ಸ್ಥಾನದಲ್ಲಿದ್ದಾರೆ, ಅವ್ರಿಗೆ ಆದಂಥ ಒಂದು ಗೌರವ ಇರುತ್ತೆ, ಕೇಳ್ತೀವಿ. ನಿಮಗೆ ಆ ತಾಕತ್ತು, ಆ ಧೈರ್ಯ, ಆ ಒಂದು ಯಾವುದೋ ತನ ಅಂತಾರಲ್ಲ, ಅದೇನಾದ್ರು ಇದ್ರೆ ನಾವು ಕೇಳ್ತೀವಿ. ಇವತ್ತು ರಾಮನನ್ನ ಲೆಕ್ಕ ಕೇಳ್ತಿರಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಯಾವ ಅನುದಾನವನ್ನು ಕೊಟ್ಟಿದ್ದೀರಿ? ಒಂದು, ರಾಮ ಮಂದಿರಕ್ಕೆ ನಿಮ್ಮ ಕಾಂಗ್ರೆಸ್ನಿಂದ ಯಾವ ಅನುದಾನವನ್ನು ಕೊಟ್ಟಿದ್ದೀರಿ? 2, ರಾಮನ ವಿರುದ್ಧವಾಗಿ ರಾಮ ಮಂದಿರ ಕಟ್ಟೋದಕ್ಕೆ ವಕೀಲರನ್ನ ನೇಮಕ ಮಾಡಿ ನೀವು ಕೋರ್ಟ್ನಲ್ಲಿ ಅಪೀಲ್ ಕಟ್ಕೊಂಡು ನೀವೆಲ್ಲರೂ ಚರ್ಚೆಯನ್ನು ಮಾಡಿಕೊಂಡು ಬಂದ್ರಿ. ರಾಮ ಇದ್ದಾನ ಅಂತ ಕೇಳಿದ್ರಿ, ರಾಮ ಯಾರು ಅಂತ ಕೇಳಿದ್ರಿ. ನಿಮಗೆ ಹಕ್ಕಿಲ್ಲ. ಒಂದು ಅಂದ್ರೆ ಹಿಂದೂ ದೇವಾಲಯಗಳಲ್ಲಿ ದುಡ್ಡನ್ನ ಎನ್ಸ್ಕೊಳ್ಳುವಂತ ನೀವುಗಳು, ನಿಮ್ಮ ಅಯೋಗ್ಯತನ ಹೇಗಿದೆ ಅಂತ ಹೇಳಿದ್ರೆ, ನಿಮ್ಮದೇ ಸರ್ಕಾರದಿಂದ ಅನುದಾನಗಳನ್ನ ಕೊಡ್ತೀರಿ. ಎಲ್ಲೂ ಕೊಡ್ತೀರಿ? ಮಸೀದಿಗಳು ಕೊಡ್ತೀರಿ, ಚರ್ಚ್ಗಳು ಕೊಡ್ತೀರಿ, ಬೇರೆ ಇತ್ಯಾದಿ ಎಲ್ಲದಕ್ಕೂ ಹಣವನ್ನು ಕೊಡ್ತಿದ್ದೀರಿ. ಅಲ್ಲಿಂದ ನೀವು ಲೆಕ್ಕ ಯಾವತ್ತು ತೆಗೆದುಕೊಂಡಿದ್ದೀರಿ? ಅಲ್ಲಿ ಯಾವತ್ತು ನೀವು ಹುಂಡಿಗಳನ್ನ ಇಟ್ಟಿದ್ದೀರಿ? ಇದನ್ನ ನಾವು ಹೇಳಿದ್ವಲ್ಲ ಮೊದಲೇ, ನಿಮ್ಮಲ್ಲಿ ಅದಿದ್ರೆ ಇದಿದ್ರೆ ಅಂತಲ್ಲ, ಇವೆಲ್ಲವೂ ಇದ್ರೆ, ತಾಕತ್ತು ಅನ್ನೋದು ಇದ್ರೆ, ಮಸೀದಿಗಳಲ್ಲಿ, ಚರ್ಚ್ಗಳಲ್ಲಿ ಹುಂಡಿಗಳನ್ನ ಇಟ್ಟು ನೀವು ಹಣ ತಗೋತಿರಲ್ಲ, ಅವತ್ತು ಮಾತಾಡಿ. ಅದನ್ನು ಬಿಟ್ಬಿಟ್ಟು ಯಾರೋ ಇಲ್ಲಿ ಕೇಳೋದಿಲ್ಲ ರೀ, ಹಿಂದೂ ಧರ್ಮವನ್ನ ನಾಶ ಮಾಡ್ತೀವಿ ಅಂತೇಳಿ ಹಿಂದೂ ಧರ್ಮದಲ್ಲಿ ದಬ್ಬಾಳಿಕೆ ಮಾಡಿದವ್ರು ಎಲ್ಲರೂ ಮಣ್ಣಾಗಿದ್ದಾರೆ. ಆದರೆ ಹಿಂದೂ ಧರ್ಮದ ಅಸ್ಮಿತೆ ಎಲ್ಲೂ ಕೂಡ ಕಳೆದಿಲ್ಲ. ಇದೊಂದು ನಾಗರಿಕತೆ, ಬದುಕು, ಜೀವನ. ಹಿಂದುತ್ವನೇ ಇಲ್ಲ, ಹಿಂದೂ ಧರ್ಮನೇ ಇಲ್ಲ. ಅಲ್ಲೊಬ್ಬ ಬೆರಿಕೆ ಹರಿಪ್ರಸಾದ್ ಹೇಳ್ತಾನೆ, RSS ಅನ್ನು ಒಪ್ಕೊಳ್ಳುವಂಥವ್ರು, RSS ಸಂಸ್ಕೃತಿಯನ್ನು ಒಪ್ಕೊಳ್ಳುವಂಥವ್ರು ಏನಾದ್ರು ಇದ್ರೆ, ಬೆಂಬಲಿಸೋರು ಇದ್ರೆ ನಾವು ಅವರನ್ನ ಬೆಂಬಲಿಸೋದಿಲ್ಲ, ಅವರನ್ನ ತಕ್ಷಣ ಉಚ್ಚಾಟನೆ ಮಾಡ್ಬಿಡ್ತೀವಿ, ಅವ್ರಿಗೆ ಯಾವುದೇ ಪದವಿಗಳಿಲ್ಲ. ಹರಿಪ್ರಸಾದ್ ಅವ್ರಿಗೂ ಕೂಡ ತಾಕತ್ತು ಅನ್ನೋದಿದ್ರೆ, ನಿಮ್ಮ ಮುಖ್ಯಮಂತ್ರಿ ಇದಾರಲ್ಲ ಡಿ.ಕೆ. ಶಿವಕುಮಾರ್ ಅವರು,
ಅವರು ಕೂಡ ಹಿಂದೆ ಹೇಳಿದಂಥದ್ದು ವಿಧಾನಸಭೆಯಲ್ಲಿ. ನಾನು ಕೂಡ ವಿಠಲ್ ಶಾಖೆಯಿಂದ ಬಂದಂಥವ್ರು RSS. ಹೇಳಿದ್ರಲ್ಲ, ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ತ್ವಯ ಹಿಂದೂ ಭೂಮಿ ಸುಖ ವರ್ಧಿತೋಹಂ ಅಂತೇಳಿ ವಿಧಾನಸೌಧದಲ್ಲಿ. ನಿಮ್ಗೆ ಅಷ್ಟೊಂದು ಕಾಳಜಿ ಇದ್ರೆ, ಅಂಥ ತಾಕತ್ತಿದ್ರೆ DK ಶಿವಕುಮಾರ್ ಮೇಲೆ ನೀವು ಕ್ರಮವನ್ನು ತೆಗೆದುಕೊಳ್ಬೋದು. ಗುಬ್ಬಿ ಮೇಲೆ ಯಾಕ್ರಿ ಬ್ರಹ್ಮಾಸ್ತ್ರವನ್ನು ನೀವು ಪ್ರಯೋಗ ಮಾಡ್ತೀರಿ? ಹರಿಪ್ರಸಾದ್ ಅವರೇ ಬಿಡಿ. ಪ್ರಿಯಾಂಕ್ ಖರ್ಗೆಜಿ, ನೀವು ಹೇಳಿದಾಗೆ ಲೆಕ್ಕವನ್ನು ತೆಗೆದುಕೊಳ್ಳಿ. RT ಮುಖಾಂತರ ಎಲ್ಲಿ ಕಾನೂನಿಗೆ ಅಫೀಲ್ ಹಾಕಿ, ಇಲ್ಲವ್ರಿಗೆ ಯಾವ ಕಾನೂನು ಸಂಘವನ್ನು ನೋಂದಣಿ ಮಾಡಿಕೊಳ್ಳಲೇಬೇಕು ಅನ್ನತಕ್ಕಂಥ ಒತ್ತಾಯ ಇದೆ, ಯಾವ ಸಂವಿಧಾನದ ಅಡಿಯಲ್ಲಿ ಆ ಒಂದು ನಾವು ಹಕ್ಕನ್ನು ಚಲಾಯಿಸ್ಬೋದು ಅಂತೇಳಿ ನೀವು ನೋಟಿಸನ್ನು ಜಾರಿ ಮಾಡಿ. ಒಪ್ಕೊಳ್ಳೋಣ. ಯಾವ ಕಾನೂನಿನ ಅಡಿಯಲ್ಲಿ ಮಾಡ್ಬೋದು ಅನ್ನೋದನ್ನು ಸ್ವಲ್ಪ ವಿವರಣೆಯನ್ನು ಮಾಡಿ. 19/1 ಇದರಲ್ಲಿ ಆ ಆ್ಯಕ್ಟಲ್ಲಿ ಹೇಳ್ತದೆ ಸಂಘಗಳನ್ನು ಹೇಗೆ ನಿರ್ವಹಿಸಬೇಕು ಅಂತೇಳಿ. RSSನ ಒಂದು ಸಮೂಹ, ಅದು ಸಂಘಟನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದೊಂದು ಸಮೂಹ ಇರಲಿ. ನಾವು ಈ ದೇಶದ ಕಾನೂನಿಗೆ ಮತ್ತು ಈ ದೇಶದ ಸಾರ್ವಭೌಮತ್ವಕ್ಕೆ, ಇಲ್ಲಿ ಈ ನೆಲದಲ್ಲಿ ಯಾವುದೇ ರಕ್ಷಣಾ ವ್ಯವಸ್ಥೆಗಳನ್ನು ಮಾಡಿದ್ರು ಒಪ್ಕೊಳ್ಳೋಣ. ನಿಮ್ಮದೇ ಸರ್ಕಾರ ಬಂದಾಗ ಗಲಭೆಗಳಲ್ಲಿ, ಕೋಮು ಗಲಭೆಗಳಲ್ಲಿ ಒಂದಷ್ಟು ಜನನ ಬಂಧನವನ್ನು ಮಾಡಿರ್ತಾರೆ. ಯಾವ ಸಮುದಾಯ ಆದ್ರಿ ಅಂದ್ರಿ, ಆದರೆ ನೀವು ಹೇಳ್ತೀರಿ ಎಲ್ಲರನ್ನು ಬಿಡುಗಡೆ ಮಾಡೋದ್ಬಿಟ್ಟು ಒಂದು ಸಮುದಾಯದ ಹೆಸರನ್ನ ಹೇಳಿ ಈ ಸಮುದಾಯದವರನ್ನು ನಾವು ಈ ಪ್ರಕರಣವನ್ನು ಕೈ ಬಿಡ್ತಾ ಇದ್ದೇವೆ, ಕೇಸ್ಗಳನ್ನು ಡಿಕ್ಲೇರ್ ಮಾಡ್ತಾ ಇದ್ದೇವೆ ಅಂತೇಳಿ ನೂರಾರು ಜನರ ಯುವಕರನ್ನ ಬಿಡುಗಡೆ ಮಾಡ್ತೀರಿ. ಬೇರೆ ಸಮುದಾಯದ, ಬೇರೆ ಧರ್ಮದ ಯುವಕರನ್ನ ಯಾಕೆ ಬಿಡುಗಡೆ ಮಾಡೋದಿಲ್ಲ ನೀವು? ಧರ್ಮ, BJP ಬಂತು, ಹಿಂದೂ ಮುಸ್ಲಿಂ ಈ ಥರದ ಆಟಗಳನ್ನು ಆಡಿ ಇಲ್ಲಿ ವೈರತ್ವವನ್ನು ಬೆಳೆಸ್ತಾ ಇದೆ ಅಂತ ಹೇಳುವಂತಹ ನಿಮ್ಮ ಮೂರ್ಖತನಕ್ಕೆ ನಾವೊಂದು ಪ್ರಶ್ನೆಯನ್ನು ಕೇಳ್ತೀವಿ. ಪ್ರಿಯಾಂಕ್ ಖರ್ಗೆಜಿ ಅವರೇ, ಇದೇ ನಿಮ್ಮದೇ ಸರ್ಕಾರ ಆಡಳಿತಕ್ಕೆ ಬಂದಾಗ, ಸ್ವಾತಂತ್ರ್ಯ ಸಿಕ್ಕ ನಂತರ ಆಡಳಿತಕ್ಕೆ ಬಂದಾಗ ಒಂದು ಅವಧಿಯನ್ನ ಆಯ್ಕೆ ಮಾಡಿಕೊಂಡೇ ನೀವು ಪ್ರಧಾನಮಂತ್ರಿಗಳನ್ನಾಗಿ ಮುಂದುವರಿಸಿದ್ದೀರಿ. ತದಾದ ನಂತರ ಚುನಾವಣೆಯಲ್ಲಿ ಗೆಲ್ತೀರಿ, ಅಧಿಕಾರಕ್ಕೆ ಬರುತ್ತೆ. ನಿಮ್ಮದೇ ಒಂದು ಸಂದರ್ಭ, ಹೋರಾಟಗಾರರು ನಾವು ರೀ, ಈ ದೇಶಕ್ಕಾಗಿ ಸ್ವಾತಂತ್ರ್ಯ ಹೋರಾಟ ಮಾಡಿದವ್ರು ನಾವು, ಸ್ವಾತಂತ್ರ್ಯ ಹೋರಾಟ ಮಾಡಿದವ್ರು ನಾವು, ಎಲ್ಲರೂ ಇದ್ರು ರೀ. ಭಗತ್ ಸಿಂಗು ಕಾಂಗ್ರೆಸ್ ಅಲ್ಲ, ಮತ್ತೆ ಚಂದ್ರಶೇಖರ್ ಆಜಾದು, ಬಿಸ್ಮಿಲ್ಲಾ ಖಾನು, ಸಾವರ್ಕರ್, ಇಂಥ ಬಹಳಷ್ಟು ಜನ, ಲಕ್ಷಾಂತರ ಜನ ಇದ್ದಾರೆ. 6.5 ಲಕ್ಷ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಪ್ರಾಣಾರ್ಪಣೆಯನ್ನು ಮಾಡಿದಂಥ ಜನಗಳಿಗೆ ಎಲ್ಲರೂ ಕಾಂಗ್ರೆಸ್ನವರು ಇರಲಿಲ್ಲ. ಹಾಗಾಗಿ ಕೆಲವು ಮಂದಿಗಳು. ನಿಮ್ಮ ಕಾಂಗ್ರೆಸ್ ಸ್ಥಿತಿ ಹೇಗಿತ್ತು ಅಂತಂದ್ರೆ, ಬಹುಮತ ಪಡೆದಂತ ಇವರ ವಲ್ಲಭಾಯ್ ಪಟೇಲ್ನ ಪ್ರಧಾನಮಂತ್ರಿ ಮಾಡಲಿಲ್ಲ. ಹಣಕಾಸಿನ ವ್ಯವಹಾರದ ಮೇಲೆ ನೀವು ನೆಹರೂನ ಪ್ರಧಾನಮಂತ್ರಿಯನ್ನಾಗಿ ಮಾಡಿದ್ರಿ. ಈ ದೇಶದ ಓಟ್ ಚೋರಿ ಆಯ್ತು ನಿಮ್ದು. ಅವಾಗ ಇವತ್ತೇನೋ ಅದಾಗೋಯ್ತು ಇದಾಗೋಯ್ತು ಅಂತ ಹೇಳ್ತೀರಿ. ಅದಿರಲಿ, ಓಟಿನ ಚೋರಿ ಬಗ್ಗೆ ಮೇಲೆ ಮಾತಾಡೋಣ. ಅವಕಾಶವನ್ನು ಕೊಡಿ. 1947ರಲ್ಲಿ ಮಹಮ್ಮದ್ ಅಲಿ ಜಿನ್ನಾ ಅವರಿಗೆ ಶರಣಾಗತಿಯಾಗಿ ನೀವು ಈ ದೇಶವನ್ನ ತುಂಡು ಮಾಡದೆ ಸಾಕಿದ್ರಲ್ಲ, ಈ ದೇಶದ ಏಕತೆಯನ್ನು ತುಂಡು ಮಾಡಿದ್ರಲ್ಲ, ಭಾವೈಕ್ಯತೆಗಳನ್ನು ತುಂಡು ಮಾಡಿದ್ರಲ್ಲ, ಯಾವ ಆಧಾರದ ಮೇಲೆ ಮಾಡಿದ್ರಿ ತಾವು? ಅವತ್ತು ಹಿಂದೂ ಮುಸ್ಲಿಂ ಅಂತ ಬೇರ್ಪಡಿಸ್ತಂಥವ್ರೇ ನಿಮ್ಮ ಕಾಂಗ್ರೆಸ್ನಂಥವ್ರು. ಇವತ್ತು BJP ಬಂದುಬಿಡ್ತು, ಇಲ್ಲೇನೋ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಧಕ್ಕೆ ತಂದು ಬಿಡ್ತು. ಎಲ್ಲರೂ ಚೆನ್ನಾಗೇ ಇದ್ರು ರೀ. ನಿಮ್ಮ ಬೇಳೆಕಾಳು ಬೇಯಿಸ್ಕೊಳ್ಳಿಕ್ಕೆ ಇವತ್ತು ಕೂಡ ನೀವೇ ಜಾತಿ ಆಧಾರಿತವಾಗಿ, ಧರ್ಮ ಆಧಾರಿತವಾಗಿ, ಇದೇ ನಿಮ್ಮ ಸಿದ್ದರಾಮಯ್ಯನವರು ಮುಸ್ಲಿಂ ಮಹಿಳೆಯರಿಗೆ ಮದುವೆ ಆದರೆ ಅವರು ವರದಕ್ಷಿಣೆಯಾಗಿ ಇದೇನೋ ಕೊಡ್ತೀನಿ ಅಂತ ಹೇಳಿದ್ರಪ್ಪ, ಮರ್ತೋಗಿದೆ, ನಮಗೆ ಕೈ ಬಿಟ್ಟಿರ್ಬೋದು. ಆಸ್ತಿಗಳು ಬಂದವು, ಲಕ್ಷಾಂತರ ಕೋಟ್ಯಾಂತರ ಮೌಲ್ಯಗಳ ಹಿಂದೂ ದೇವಾಲಯಗಳ ಆಸ್ತಿಗಳನ್ನು ನೀವು ವರ್ಷಪಡಿಸ್ಕೊತೀರಿ. ಏನಾದರೂ ಕಟ್ಟಬೇಕಾದ್ರೆ ಧರ್ಮಾಸ್ಪತ್ರೆ ಕಟ್ತೀವಿ ಅಂತ ಹೇಳ್ತೀರಿ, ಶಾಲಾ ಕಾಲೇಜು ಕಟ್ತೀವಿ, ಸಂತೋಷ. ನಮ್ಮ ದೇವಸ್ಥಾನದ ಆಸ್ತಿಗಳಲ್ಲಿ, ಜಮೀನುಗಳಲ್ಲಿ ನೀವು ಕಟ್ತೀನಿ ಅನ್ನೋದಾದ್ರೆ ನಮಗೆ ಸಂತೋಷ. ಈ ಒಂದು ಕಾಯ್ದೆಯನ್ನ, ಈ ಒಂದು ಎಚ್ಚರಿಕೆ ನಡೆಯನ್ನ, ಆಸ್ತಿಗಳ ಮೇಲೆ ನಿಮಗೆ ಯಾಕೆ ಆ ಒಂದು ಪ್ರಭಾವ ಇಲ್ಲ? ಆಸ್ತಿಗಳು ಇವತ್ತು ಎಷ್ಟೋ ಲಕ್ಷಾಂತರ ಎಕರೆ ಜಾಸ್ತಿ ಆಗಿದೆ. ಎಲ್ಲಿಂದ ಬಂತು? ಯಾರಿದಕ್ಕೆ ದಾನಗಳನ್ನು ಕೊಟ್ಟಂಥವ್ರು ಅಂತ ಕೇಳುವಂಥ ಸೌಜನ್ಯ ಇಲ್ಲ, ದಮ್ ಇಲ್ಲ. ಅದನ್ನು ಬಿಟ್ಟು ಸಾಹೇಬ್ರೆ, ನೀವು RSS ನೋಂದಣಿಯಾಗಿಲ್ಲ ಅಂತ ಹೇಳ್ಕೊಂಡು ಬಂದರೆ ರಾಜ್ಯ ನಡೆಸುವಂಥ ರೀತಿಲ್ಲ. ಕೇಂದ್ರ ಸರ್ಕಾರಕ್ಕೆ ಅಪೀಲ್ ಹಾಕ್ರಿ, ನೀವು ಕೇಳ್ರಿ, ಅವ್ರನ್ನ ಕೇಳ್ರಿ. ನೀವು ಗೃಹ ಇಲಾಖೆಯವರು ಏನು ಮಾಡ್ತಾ ಇದ್ದೀರಿ, ಒಂದು ಸಂಘ ಸಂಸ್ಥೆಗಳ ಜವಾಬ್ದಾರಿ ಏನೋದನ್ನು ಕೇಳ್ತಾರೆ. ಕೋರ್ಟಿಂದ ಒಂದು ಅಪೀಲ್ ಹಾಕಿ, ನಮಗೆ ಬೇಕು ನೀವು ಹಾಕಿ, ಕೋರ್ಟಿಂದ ಒಂದು ನೋಟಿಸ್ಗಳು ಜಾರಿ ಮಾಡ್ರಿ. RSSಗೆ ಯಾಕೆ ನೋಂದಣಿ ಮಾಡಿಸಿಲ್ಲ ನೀವು? ಸಂವಿಧಾನದ ಈ ಪರಿಚ್ಛೇದ, ಈ ಅಡಿಯಲ್ಲಿ, ಈ ಆ್ಯಕ್ಟ್ ಪ್ರಕಾರ, ಈ ಕಾಯ್ದೆಯ ಪ್ರಕಾರ ನೀವು ಸಂವಿಧಾನದ ಅಡಿಯಲ್ಲಿ ನೀವು ಕಾನೂನು ಅಡಿಯಲ್ಲಿ ನೀವು ನೋಂದಣಿ ಮಾಡಿಸ್ಕೊಳ್ಳೇಬೇಕು, ಮಾಡಿಸ್ಕೊಳ್ಳಿ ಅಂತ ಹಾಕಿ. RSSಗೆ ಎಷ್ಟು ಜಮೀನುಗಳನ್ನು ಕೊಟ್ಟಿದ್ದೀರಿ? RSSಗೆ ದುಡ್ಡು ಹೇಗೆ ಬಂತು? ನನ್ನ ಇಷ್ಟ ರೀ, ನಾನು ಕೊಡ್ತೀನಿ. RSS ಕಾರ್ಯಕರ್ತ, ನಾನು 1 ರೂಪಾಯಿ ಕೊಡ್ತೀನಿ, 100 ರೂಪಾಯಿ ಕೊಡ್ತೀನಿ, 1 ಲಕ್ಷ ಕೊಡ್ತೀನಿ, 10 ಲಕ್ಷ ಕೊಡ್ತೀನಿ. ನಿಮಗೆ ಏನ್ರಿ ಅದೊಂದು ಕಟ್ಕೊಂಡು?
ದೇಶ ಸೇವೆಗಾಗಿರತಕ್ಕಂಥದ್ದು ಎಷ್ಟೋ ಜನ ನಿಮ್ಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ನಿಮ್ಮ ತಂದೆಯನ್ನು ಸೋಲಿಸ್ಬಿಟ್ರು. ನಿಮ್ಮದೇ ಕಪಿಮುಷ್ಟಿಯಲ್ಲಿದ್ದಂಥದ್ದು ನಿಮ್ಮ ತಂದೆಯನ್ನು ಸೋಲಿಸಿದ್ರು. ಬರುವಂಥ ದಿನಗಳಲ್ಲಿ ಚಿತ್ತಾಪುರದಲ್ಲಿ ಏನು ಓಟ್ನ ಗಣನೀಯವಾಗಿ ಬೇರೆ ಪಕ್ಷದವರು ರೈಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಗೊಂದ್ಸಲ ಭಯ, ಎಲ್ಲೋ ಒಂದು ಕಡೆ ಬೇರೆ ಯಾವುದೋ ಒಂದು ಸಮುದಾಯವನ್ನು ಯಾವುದೋ ಒಂದು ಜನಸಂಖ್ಯೆಯನ್ನು ಒಗ್ಗೂಡಿಸ್ಬೇಕು. ಅದನ್ನು ನೀವು RSS ಅಂತ ಎತ್ಕಟ್ಬೇಕು. ಎಲ್ಲರೂ ನಿಮ್ಮ ಆಡಳಿತ ದೌರ್ಬಲ್ಯ ಇರಬೇಕು. ಒಂದ್ಸಲ ಕಳಿಸಿದ್ದೀರಿ ಗೌರವಯುತವಾಗಿ, ಅದು ಚಿಕ್ಕ ಮಕ್ಕಳು ಆಟ ಆಡೋ ರೀತಿ ಆಡ್ತಿರಲ್ರಿ RSS ಜೊತೆ. ನಿಮ್ಮದೇ ಪಕ್ಷದ ದೊಡ್ಡ ದೊಡ್ಡ ನಾಯಕರು RSS ಶಾಖೆಗೆ ಬಂದಿದ್ರು. ಇದು ಬೇಡ ರೀ, ನಿಮ್ಮ ಅಪ್ಪ ಗೃಹ ಸಚಿವರಾಗಿದ್ದಾಗಲೂ ಕೂಡ RSS ಶಾಖೆಗೆ ಬಂದಿದ್ದಂಥವ್ರು. ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯಲ್ಲಿ ಬ್ಯಾನ್ ಮಾಡಿ ಕಾಲಿಡ್ಕೊಬಿಟ್ರು. RSS ಕಂಡ್ರೆ ಅವತ್ತೂ ಕೂಡ ಭಯ ಇತ್ತು. ತುರ್ತು ಪರಿಸ್ಥಿತಿಯಲ್ಲಿ ಯಾಕೆ ಬ್ಯಾನ್ ಮಾಡಿದ್ರು ಅಂದರೆ ದೇಶವನ್ನ ಜನರನ್ನ ಎಲ್ಲೋ ಒಂದು ಕಡೆ ಸಂಘಟಿತರನ್ನಾಗಿ RSS ಮಾಡಿಬಿಡುತ್ತೆ ಅನ್ನೋ ಭಯದಿಂದ ಅವತ್ತು ಬ್ಯಾನ್ ಮಾಡಿದ್ರು. ಕೋಮುದ್ವೇಷ ಅಂತಲ್ಲ, ಯಾವುದಾದ್ರೂ ಕೋಮುದ್ವೇಷಗಳಿದ್ರೆ ತೋರಿಸಿ. ನಿಮ್ಮ ಹಣ್ಣು ತಮ್ಮದಿರೋರು ಬಹಳಷ್ಟು ಜನ ಇದ್ದಾರೆ. ಇವೆಲ್ಲವನ್ನ ಬಿಟ್ಟು ಕೇಳಿದ್ರಲ್ಲ, ರಾಮನ ಲೆಕ್ಕ ಬೇಕು ಅಂದರೆ ಅಲ್ಲನ ಲೆಕ್ಕನೂ ಕೊಡಿ, ಆಮೇಲೆ ನಮ್ಮ ಕ್ರೈಸ್ತನ ಲೆಕ್ಕನೂ ಕೊಡಿ. ನೀವು ಅನುದಾನಗಳಿಗೆ ಕೊಡ್ತೀರಲ್ಲ, RSSಗೆ ಯಾವುದು ಅನುದಾನ ಕೊಟ್ಟಿಲ್ಲ, ರಾಮ ಮಂದಿರಕ್ಕೆ ಯಾವುದು ಅನುದಾನ ಕೊಟ್ಟಿಲ್ಲ ಸರ್ಕಾರದಿಂದ. ನಿಮ್ಮದೇ ಅಂತಲ್ಲ, BJP ಸರ್ಕಾರನೂ ಕೊಟ್ಟಿಲ್ಲ ಕೇಂದ್ರದಿಂದ. ಹಾಗಾಗಿ ಲೆಕ್ಕವನ್ನು ಕೇಳೋಕೆ ಮುಂಚೆ ಇದೇ ನಿಮ್ಮ ಗೃಹಲಕ್ಷ್ಮಿ ಹಣ 5,000 ಕೋಟಿ 2 ತಿಂಗಳು ಕೊಟ್ಟಿಲ್ಲ ಅಂತೇಳಿ ಅದ್ರ ಬಗ್ಗೆ ಏನು ಕ್ರಮ ವಹಿಸಿದ್ರಿ? SC ST ಏನು ನಾವೆಲ್ಲರೂ ಒಬ್ಬೇ ಹಿಡಿತಿರಲ್ಲ, ನಾವು ದಲಿತರ ಪರವಾಗಿದ್ದೀವಿ, ನೊಂದೋರ ಪರವಾಗಿದ್ದೀವಿ, ಶೋಷಿತರ ಪರವಾಗಿದ್ದೀವಿ ಅಂತ ಹೇಳಿದ್ರು ಇದೇ ಸಾವಿರಾರು ಕೋಟಿಗಳನ್ನು ಏನು ದಲಿತರಿಗಾಗಿ SC ST ಹಣಗಳನ್ನು ಮೀಸಲಿಟ್ಟಂತ ಹಣವನ್ನ ಗ್ಯಾರಂಟಿ ಯೋಜನೆಗೆ ಬಳಸ್ಕೊಂಡಿದ್ದೀರಿ. ಇದರ ಲೆಕ್ಕ ಕೊಡಿ ಫಸ್ಟು ಜನಗಳಿಗೆ. ಇದು ಸಾಮಾನ್ಯ ಜನರ ತೆರಿಗೆ ಹಣ, ಇದನ್ನ ಲೆಕ್ಕ ಕೊಡಿ. ನಿಮ್ಮ ತಂದೆಯವರು ಗೃಹ ಸಚಿವರಾಗಿದ್ದರು, ನಿಮ್ಮ ಪೂರ್ವಜರು 60 ವರ್ಷ ಈ ದೇಶವನ್ನು ಆಳಿದ್ರು. RSS ಅನ್ನ ಏನೂ ಮಾಡ್ಲಿಕ್ಕಾಗ್ಲಿಲ್ಲ ರೀ. ಈ ಒಂದು ಭ್ರಮೆಯಿಂದ ಹೊರಬನ್ನಿ. ರಾಜ್ಯದ ಅಭಿವೃದ್ಧಿಗಾಗಿ ಏನು ಮಾಡಬೇಕು ಅನ್ನೋದನ್ನ ನೋಡಿ. ಪ್ರಕೃತಿ ವಿಕೋಪಗಳು ಬಂದಾಗ, ಫ್ಲಡ್ ಆದಾಗ RSSನವರು ಯಾವ ರೀತಿ ಕೆಲಸಗಳನ್ನ ಮಾಡಿದ್ದಾರೆ ಅಂದ್ರೆ ಸಾರ್ವಜನಿಕರು ನೋಡಿದಾರ್ರಿ, ನೋಡ್ದೇನೆ ಬರ್ಲಿಕ್ಕಿಲ್ಲ. ನೀವು ಬನ್ನಿ, RSS ಅನ್ನ ನಾವು ಯಾವುದೇ ಕಚೇರಿ ಒಳಗೋ ಬಿಲ್ಡಿಂಗ್ ಒಳಗೋ ರೂಮ್ನೊಳಗೋ ಕೂರ್ಸ್ಕೊಂಡು ಮಾಡಿಸೋದಲ್ಲ, ಬೈಲ್ನಲ್ಲಿ ಶಾಖೆಗಳನ್ನು ಮಾಡ್ತೀವ್ರಿ. ಗುರುಕಾಣಿಕೆಯನ್ನು ಬೈಲಲ್ಲಿ ಇಸ್ಕೋತೀವ್ರಿ ಅವ್ರು ಕೊಟ್ಟಿದ್ದನ್ನ. ಧ್ವಜ ಪೂಜೆಯನ್ನು ಮಾಡಿ ಭಾತೃತ್ವವನ್ನು ಬೆಳೆಸ್ತೀವಿ, ಶಾಂತಿ ಸೌಹಾರ್ದತೆಯ ಪಾಠವನ್ನು ಮಾಡ್ತೀವಿ, ಈ ದೇಶದ ಇತಿಹಾಸವನ್ನು ತಿಳಿಸ್ಕೊಡ್ತೀವಿ. ಇದು RSSನ ಕರ್ತವ್ಯ. ನೀವು ಬಂದು ಶಾಖೆ ಕೂತ್ಕೊಂಡು ನೋಡ್ರಿ. ಇಲ್ಲ ಅಂತ ಹೇಳಿದ್ರೆ ಸಂವಿಧಾನಬದ್ಧವಾಗಿ ನೀವು ಈ ಕಾಲಂನಲ್ಲಿ ನೀವು ನೋಂದಣಿ ಮಾಡಿಸ್ಬೇಕು, RSS ಇರಬೇಕು ಅಂತೇಳಿ ಕೋರ್ಟಿಂದ ಆದೇಶವನ್ನು ಕೊಡಿ. ಕೋರ್ಟಿಗೆ ಉತ್ತರ ಕೊಡ್ತೀವಿ.